ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದಿಗ್ವಿಜಯವನ್ನು ಸಾಧಿಸಿದ್ದಾರೆ. ಈ ದಿಗ್ವಿಜಯಕ್ಕೆ ಕಾರಣಗಳೇನೇನು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾ ಸುಮ್ಮನೆ ಅಂತೆ ಕಂತೆ ಕತೆ ಹೇಳಲ್ಲ, ನಿಮಗೆ ವಿತ್ ನಂಬರ್ಸ್ ಹೇಳ್ತೀನಿ, ವಿತ್ ನ್ಯೂಮರಿಕ್ಸ್ ಹೇಳ್ತೀನಿ, ಹಾಗೆ ಕಾರಣಗಳನ್ನ ಮುಂದಿಟ್ಟು ಹೇಳ್ತೀನಿ. ನೀವು ನಮಗಿಂತ ಬುದ್ಧಿವಂತರಿರ್ತೀರಿ. ನಿಮಗೇನಾದರೂ ಈ ಮಾಹಿತಿಯ ಜೊತೆಗೆ ಮತ್ತು ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾವು ತಿಳ್ಕೊಳ್ಳೋಣ. ನೋಡಿ, ಯಾವಾಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಅಂತಲೇ ಅನೌನ್ಸ್ ಮಾಡಿದ್ರಲ್ಲ, ಆಗಲೇ ಅರ್ಧ ಗೆದ್ದರು ಚುನಾವಣೆಯನ್ನು. ಬಿಕಾಸ್ ಅವರ ಇಮೇಜ್, ಡಾಕ್ಟರ್ ಮಂಜುನಾಥ್ ಅವರಿಗಿರುವಂತಹ ಇಮೇಜ್, ವರ್ಚಸ್ಸು, ಯಾವುದೇ ಕಪ್ಪು ಚುಕ್ಕಿ ಇಲ್ಲ, ಇದು ಅವರಿಗೆ ಪ್ಲಸ್ ಆಯಿತು ಅನ್ನುವಂಥದ್ದು ನಂಬರ್ ಒನ್. ಅದರಲ್ಲೂ ಏನು ಮಾಡಿದ್ರು, ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದು BJPಯಿಂದ, ಅವರು BJPಯಿಂದ ಕ್ಯಾಂಡಿಡೇಟ್ ಆದರು. ನೋಡಿ, ಇದು ಬಹಳ ಒಳ್ಳೆ ಸ್ಟ್ರಾಟಜಿ. ಯಾಕಂದರೆ ನೀವು 2013ರ ಬೈ ಎಲೆಕ್ಷನ್ ತಗೊಳ್ಳಿ, ಅಥವಾ 2014ರ ಚುನಾವಣೆ ತಗೊಳ್ಳಿ, 2019ರ ಚುನಾವಣೆ ತಗೊಳ್ಳಿ. 2013ರ ಬೈ ಎಲೆಕ್ಷನ್ಲಿ BJP ಸಪೋರ್ಟ್ ಮಾಡಿತ್ತು JDS ಕ್ಯಾಂಡಿಡೇಟ್ಗೆ, ಅನಿತಾ ಕುಮಾರಸ್ವಾಮಿ ಅವರಿಗೆ. ಆದರೆ 14ರಲ್ಲಿ 19ರಲ್ಲಿ BJP ಸ್ಪರ್ಧೆ ಮಾಡಿತ್ತು. ಆಗ ಅವರ ವೋಟ್ ಶೇರ್ ಇದೆಯಲ್ಲ, ಖಂಡಿತವಾಗಿಯೂ ಗಣನೀಯವಾಗಿತ್ತು. ಹೀಗಾಗಿ JDS ಜೊತೆ BJP ಮೈತ್ರಿ ಮಾಡಿಕೊಂಡು BJPಯಿಂದ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆದಾಗಲೇ ಅರ್ಧ ಚುನಾವಣೆಯನ್ನು BJP ಗೆದ್ದಿತ್ತು. ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ನಾನು ಹೇಳಿದೆ ವಿತ್ ನಂಬರ್ಸ್ ಹೇಳ್ತೀನಿ, ವಿತ್ ನ್ಯೂಮರಿಕ್ಸ್ ಹೇಳ್ತೀನಿ ಅಂದೆ. ನಿಮಗೆ ಗೊತ್ತಿರಲಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆಯ ಪೈಕಿ 45% 45% ವೋಟರ್ಸು RR ನಗರ ಹಾಗೂ ಬೆಂಗಳೂರು ದಕ್ಷಿಣ ಈ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೇ ಇದ್ದಾರೆ. ಇದೆರಡು ಕೂಡ ಬಹಳ ದೊಡ್ಡ ವಿಧಾನಸಭಾ ಕ್ಷೇತ್ರಗಳು. ಈ ಎರಡು ಕ್ಷೇತ್ರಗಳಿಂದಲೇ 45% 45% ಆಫ್ ದಿ ವೋಟರ್ಸ್ ಈ ಎರಡು ಕ್ಷೇತ್ರದಲ್ಲಿದ್ದಾರೆ. ಹಾಗೂ ಈ ಚುನಾವಣೆಯಲ್ಲಿ ಈ ಕ್ಷೇತ್ರಗಳಲ್ಲೇ ಸುಮಾರು 3% ವೋಟು ಜಾಸ್ತಿ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ. ಇದು ನೋಡಿ, ಹೆಚ್ಚು ಕಡಿಮೆ ಬ್ಯಾಂಗ್ಳೂರು ಸೌತ್ ಮತ್ತು RR ನಗರ ಎರಡು ಕ್ಷೇತ್ರದಿಂದ 12 ಲಕ್ಷ ವೋಟರ್ಸ್ ಆಗ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚೇ ಆಗ್ಬೋದೇನೋ. ಅಲ್ಲೇ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಮತ್ತು ನೀವು ಇತಿಹಾಸವನ್ನು ನೋಡ್ತಾ ಬನ್ನಿ. 2014ರ ಚುನಾವಣೆಯ ಇತಿಹಾಸ ತೆಗೆದು ನೋಡಿ, ಅಂಕಿಅಂಶ ತೆಗೆದು ನೋಡಿ, ಹಾಗೂ 2019ರ ನೀವು ಅಂಕಿಅಂಶವನ್ನು ತೆಗೆದು ನೋಡಿ, ಅಥವಾ 2013ರ ಬೈ ಎಲೆಕ್ಷನ್ ಅಂಕಿಅಂಶವನ್ನು ತೆಗೆದು ನೋಡಿ. ಈ ಎಲ್ಲ ಸಂದರ್ಭಗಳಲ್ಲೂ DK ಸುರೇಶ್ಗೆ ಯಾವಾಗಲೂ ನಗರ ಭಾಗದಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬಂದಿಲ್ಲ. ಇದು ಹಿಸ್ಟ್ರಿ, ಇದು ವಾಸ್ತವ. ಹೀಗಿರುವಾಗ ಅದೇ ನಗರ ಭಾಗದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಮತ ಪ್ರಮಾಣ ಜಾಸ್ತಿ ಆಗಿದೆ. ಆಗಲೇ ನೀವು ನೋಡಿರ್ಬೋದು, ಡಾಕ್ಟರ್ ಮಂಜುನಾಥ್ ಒಂದು ರಿಯಾಕ್ಷನ್ ಕೊಟ್ಟಿದ್ರು ನೋಡಿ, ಆನೇಕಲ್, ಬ್ಯಾಂಗ್ಳೂರು ಸೌತ್, RR ನಗರ ಇಲ್ಲೆಲ್ಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಹೀಗಾಗಿ ನನಗೆ ಗೆಲುವಿನ ವಿಶ್ವಾಸ ಹೆಚ್ಚಾಗಿದೆ ಅಂತ ಹೇಳಿದರು ಅವರು. ಸೊ ಸಹಜವಾಗಿ ಇವೆಲ್ಲವೂ ಕೂಡ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಡ್ವಾಂಟೇಜ್ ಆಗಿದೆ. ಮತ್ತು ಅಮಿತ್ ಶಾ ಅವರು ಈ ಕ್ಷೇತ್ರವನ್ನು ತುಂಬ ಪರ್ಸ್ನಲ್ ಆಗಿ ತೆಗೆದುಕೊಂಡಿದ್ರು. ಅದೇ ಕಾರಣಕ್ಕಾಗಿ ಅವರು ಬಂದು ರೋಡ್ ಶೋ ಮಾಡಿದ್ರು. ಫಸ್ಟ್ ರೋಡ್ ಶೋ ಅಲ್ಲೇ ಮಾಡಿದ್ದವರು. ಅವರ ಸ್ಟ್ರಾಟಜಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು. ಮತ್ತು ನೋಡಿ, ಡಾಕ್ಟರ್ ಮಂಜುನಾಥ್ ಅವ್ರ ವಿರುದ್ಧ ಆರೋಪ ಮಾಡಲಿಕ್ಕೆ ಏನೂ ಇರಲಿಲ್ಲ. ಮತ್ತು ಒಂದು ಕಡೆ DK ಸುರೇಶ್, ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್. ನೀವು ನಿಲ್ಲಿಸಿ ನೋಡಿ. ಈಗ ಈ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಯಾರಪ್ಪ ಗಂಡು ಅಂತ ಹೇಳಿ ಒಂದು ಸಮಾವೇಶದಲ್ಲಿ ಹೇಳಿದಾಗ DK ಸುರೇಶ್ ನುಗ್ಗಿ ಹೋದ್ರಲ್ಲ, ಅದನ್ನು ನೆನ್ಪು ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರು. ಈ ಇಮೇಜ್ ಇದೆಯಲ್ಲ, ಇದೇ ಒಂದು ರೀತಿ ಪ್ಲಸ್ ಆಯಿತು BJPಗೆ. ಇವೆಲ್ಲವೂ ಕೂಡ ಒಗ್ಗೂಡಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಇಂಥದ್ದೊಂದು ದೊಡ್ಡ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು. ಬಹುಶಃ ಆ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಬೇರೆ ಯಾರೇ ಅಭ್ಯರ್ಥಿ ಆಗಿದ್ರು ಕೂಡ ಡಾಕ್ಟರ್ ಮಂಜುನಾಥ್ ಅವರಿಗಿರುವಂಥ ಇಮೇಜ್ ಇರ್ತಾ ಇರಲಿಲ್ಲ. ಯಾಕಂದರೆ ಅವರು ಟಿಪಿಕಲ್ ಪೊಲಿಟಿಷಿಯನ್ ಅಲ್ಲ. ಡಾಕ್ಟರ್ ಆಗಿದ್ದು ನೇರವಾಗಿ ಚುನಾವಣಾ ಕಣಕ್ಕೆ ಬಂದದ್ದು, ಮತ್ತು ಚಿಲ್ಲರೆ ಪಾಲಿಟಿಕ್ಸ್ ಮಾಡಲಿಲ್ಲ. ಅವ್ರೇನಂದರು, ಇದನ್ನು ನಾನು ಧರ್ಮಯುದ್ಧ ಅನ್ಕೋತೀನಿ ಅಂದರು. ಅವರ ಹೇಳಿಕೆ ಈಗಲೂ ಇದೆ, ಇದನ್ನು ಧರ್ಮಯುದ್ಧ ಅನ್ಕೋತೀನಿ, ಅಧರ್ಮ ಮಾಡೋದಿಲ್ಲ.
ಒಂದು ಆರೋಗ್ಯಕರ ಚುನಾವಣೆ ಆಗಬೇಕು ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ಅವ್ರ ಬಗ್ಗೆ ಜನರ ಮೈಂಡಲ್ಲಿ ಒಂದು ಪಾಸಿಟಿವ್ ಇಮೇಜ್ನ, ಪಾಸಿಟಿವ್ ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ತು. ಹೀಗಾಗಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಸುಲಭ ಆಯಿತು ಅನ್ನುವಂಥದ್ದು. ಇದಲ್ಲದೆ ನಿಮಗೆ ಗೊತ್ತಿದ್ದ ಹಾಗೆ ಬೇರೆ ಏನಾದರೂ ಕಾರಣಗಳಿದ್ದರೆ ಗೆಲುವಿಗೆ ಕಮೆಂಟ್ ಮಾಡಿ. ಹಾಗೆ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.